ಅಲ್ಲಾಡ್ದಂಗೆ ಕರ್ಕೊಬತ್ತೀನಿ. ಏನು ಬ್ಯಾಗ್ ಸುಟ್ಟೋಗೈತಲ್ಲ ಹಂಗೆ. ಸ್ವಲ್ಪ ಮುಂದೆ ಹೋಗೋಕ್ಕಾದ್ರೆ ನುಗ್ಸಿ ಕುಡಿ ಯಾರನ್ನು. ಸೈಡು ಸ್ವಲ್ಪ ರೈಟ್ ಹೋಗಿ ಹಂಗೇನೆ ಅನಿಸ್ತಲ್ಲ ನೀವು. ಎಲ್ಲರೂ ಗಮನಿಸ್ಬೋದು, ಇಲ್ಲಿ ನಾವು ಬಿಡದಿ ಭಾಗದ ಬೈರಮಂಗಲ ಏನು ಟೌನ್ಶಿಪ್ ಮಾಡಬೇಕು ಅಂತ ಈ ಹಸಿರು ಪ್ರದೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಎಷ್ಟು ಹಸಿರಾಗಿದೆ, ನೀವು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಗಮನಿಸಬೇಕು. ಇಂಥ ಒಂದು ಜಾಗವನ್ನು ಬರಡು ಭೂಮಿ ಅಂತ ಹೇಳಿ ಏನು ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು KRS ಪಕ್ಷ ಸಾವಿರಾರು ಸಂಖ್ಯೆಯಲ್ಲಿ ಹಳ್ಳಿ ಬೈರಮಂಗಲ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಭೇಟಿ ನೀಡಿ ಇಡೀ ನೈಜತೆಯನ್ನು ಇಡೀ ರಾಜ್ಯದ ಮತ್ತು ದೇಶದ ಜನಕ್ಕೂ ಗೊತ್ತಾಗಬೇಕು ಈ ರೀತಿ ಒಂದು ವಿಚಾರ ನಡೀತಾ ಇದೆ ಅದನ್ನು ಗಮನಿಸಬೇಕು ಪ್ರತಿಯೊಬ್ಬರು. ಸಾವಿರಾರು ಸಂಖ್ಯೆಯಲ್ಲಿ ಒಂದು KRS ಪಕ್ಷದ ಇಲ್ಲಿ ನೋಡ್ಬೋದು ನೀವು, ಹೂ ಮರ ಗಿಡ ಮರಗಳು ಯಾವ ರೀತಿ ಇದೆ ಪರಿಸರಗಳು ನೋಡ್ಬೋದು. ಬರಡು ಭೂಮಿಯಲ್ಲಿ ಈ ರೀತಿ ಹೂ ಬೆಳೀತದೆ. ಬರಡು ಭೂಮಿಯಲ್ಲಿ ಈ ಥರ ತೆಂಗಿನ ಮರಗಳು ಬೆಳೀತವೆ, ಗಮನಿಸ್ಬೋದು. ಇದನ್ನು ಬರಡು ಭೂಮಿ ಅಲ್ವಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿ ನೋಡಿದ್ರು ಹಸಿರು ಇದೆ, ಗಮನಿಸ್ಬೇಕು ನೀವು ಇದನ್ನು ಬಂಜರು ಭೂಮಿ, ಇದನ್ನು ರೈತರಿಂದ ಬಲವಂತವಾಗಿ ನಡೀರೋ ಮುಂದೆ ನಡೀಬೇಕು. ರಾಜ್ಯದ ಜನರು ಗಮನಿಸಬೇಕು. ಸಾವಿರಾರು ಸಂಖ್ಯೆಯಲ್ಲಿ ದನ ಹಸು ಕರುಗಳು ಇದೆ ಇಲ್ಲಿ. ಇದನ್ನು ಬರಡು ಭೂಮಿ ಅಂತ ಹೇಳಿ ಇಡೀ ರಾಜ್ಯದ ರೈತರಿಗೆ ಒಂದು ಮೋಸ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು KRS ಪಕ್ಷ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಬಿಡೋದಿಲ್ಲ. ನೈಜವಾಗಿ ಹಳ್ಳಿಯ ಜನರೊಂದಿಗೆ ಇರಬೇಕು KRS ಪಕ್ಷ ಅಂತ ಹೇಳಿ ಇವತ್ತು ಬಂದು ನಾವು ಮಾಡ್ತಾ ಇದ್ದೀವಿ. ಗಮನಿಸ್ಬೋದು ನೀವು, ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಿಸ್ಬೋದು. ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯಾದ್ಯಂತ KRS ಪಕ್ಷದ ಸೈನಿಕರು ಈ ರೀತಿ ರೈತರಿಗೆ ದ್ರೋಹ ಆಗಬಾರ್ದು ಅಂತ ಹೇಳಿ ಬಿಡದಿಗೆ ಬಂದಿದ್ದಾರೆ ಇವತ್ತು. ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಸುತ್ತಮುತ್ತ ಇರೋ ವಾತಾವರಣನ ತೋರಿಸ್ತಾ ಇದ್ದೀವಿ ನಾವು. ಇದನ್ನು ಯಾವ್ಯಾವ ಮರದ ಪ್ರಭೇದಗಳಿದೆ, ಎಲ್ಲ ರೀತಿ ಗಿಡ ಮರಗಳು ಸಮೃದ್ಧವಾಗಿ ಅಡಿಕೆ, ತೆಂಗು, ಮಾವು, ಬೇವು, ರೇಷ್ಮೆ ಗಿಡಗಳು ಇದೆ. ಗಮನಿಸ್ಬೋದು ನೀವು. ಇವರು ಸುಮ್ಮನೆ ಒಂದು ಪಕ್ಷವನ್ನು ವಿರೋಧಿಸಬೇಕು ಅಂತ ವಿರೋಧಿಸ್ತಾ ಇದ್ದಾರೆ ಅನ್ನೋದಲ್ಲ. ಪ್ರತಿಯೊಬ್ಬರು ತಾವು ಬಿಡುವಿದ್ದಾಗ ಬಂದು ಇಲ್ಲಿ ಬಿಡದಿ ಸುತ್ತಮುತ್ತಲ ಜಾಗವನ್ನು ನೋಡ್ಬೋದು. ಲಕ್ಷಾಂತರ ಕುಟುಂಬಗಳು ನೆಮ್ಮದಿಯಾಗಿ ಬದುಕಿದ್ದಾರೆ ಖುಷಿ ಮಾಡಿಕೊಂಡು. ಅವ್ರಿಗೆ ನಾವು ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳಿ ಒಂದು ಈ ರೀತಿ ಮೋಸದಿಂದ ಅವ್ರನ್ನ ಬೇರೆ ಬೆಂಗಳೂರು ಅಲ್ಲೋಗಿ ಸೆಕ್ಯೂರಿಟಿ ಕೆಲಸನೋ ಮತ್ತೊಂದು ಮಾಡೋ ರೀತಿ ಸರ್ಕಾರಗಳು ಮಾಡ್ತಾ ಇದೆ. ಇಂಥ ಒಂದು ವಿಚಾರ ರೀತಿ ಇರುತ್ತೆ, ಗಮನಿಸ್ಬೋದು. ನೈಜವಾದ ಚಿತ್ರಣ ನೋಡಿ, ಸಂಪೂರ್ಣವಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಈ ಭಾಗವನ್ನು. ಇಡೀ ರಾಜ್ಯದ ಜನ ಬರಬೇಕು ಈ ಭಾಗಗಳಿಗೆ. ಈ ರೀತಿ ಒಂದು ಹೋರಾಟವನ್ನು ಹಮ್ಮಿಕೊಂಡಾಗ ಆಗ ಎಂಥ ಸರ್ಕಾರಗಳಾದರೂ ಎದುರುಕೊಂಡು ಈ ರೀತಿ ಜನವಿರೋಧಿಯ ಕೆಲಸಗಳನ್ನ ಮಾಡೋದು ಬಿಡ್ತಾರೆ. ನೋಡ್ಬೋದು ಎಷ್ಟು ನೆಮ್ಮದಿಯಾಗಿ ಇದ್ದಾರೆ ಅವರು, ಹಸುಗಳು ಕರುಗಳನ್ನ ಕಟ್ಕೊಂಡು.
ಯೂಟರ್ನಾ? ಗಾಳಿ ತಾಳ ಗಾಡಿ ಓಡ್ಸಕ್ ಬರ್ರಿ ಇಲ್ಲ ರೋಡ್ ಹೋಗಕ್ ಬರ್ರಿ ತಾಳ ಪಡ್ಕೊತೀವಿ. ಅಯ್ಯೋ ಅಯ್ಯೋ ಕರ್ಮ. ಹಾಂ ನೀರು ಕೊಡ್ಕೊ. ಜಾಗ ಇಲ್ಲ ಇಲ್ಲೇ ಯೂಟ್ಯೂಬ್ ಮಾಡ್ಕೊಳ್ತಾರೆ. Cantamos